ನಮ್ಮ ಜೊತೆಗೆ ಬಿ.ಪಿ. ಹರೀಶ್ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ನೀವು ಬಿಜೆಪಿ ಕಚೇರಿಗೆ ಮುತ್ತಿಗೆ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಕ್ ಬಂದಿದ್ರಿ. ನಿಮ್ಮ ವಿರುದ್ಧನೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಘೋಷಣೆಯನ್ನು ಕೂಗಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಇಲ್ಲ, ನನಗೆ ಕಾಂಗ್ರೆಸ್ ಕಚೇರಿ ಎಲ್ಲಿದೆ ಅಂತ ಗೊತ್ತಿಲ್ಲ. ನಮ್ಮ ಡ್ರೈವರು ಲೊಕೇಶನ್ನಲ್ಲಿ ಇಲ್ಲಿ ತೋರಿಸ್ತಾ ಇದೆ ಅಂದ ತಕ್ಷಣ ನಾನು ಇಳಿದೆ. ಲೊಕೇಶನ್ ಇಲ್ಲೇ ತೋರಿಸ್ತಾ ಇದೆ ಅಂತಾಗ ನಾನು ಇಳಿದೆ. ಸಂಪೂರ್ಣವಾಗಿ ನನಗೆ ಮಾಹಿತಿ ಇರಲಿಲ್ಲ. ನಾನು ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಗುಂಡಾ ರೀತಿಯ ವರ್ತನೆಯನ್ನು ಮಾಡಿದರು. ಸರ್, ಎಲ್ಲೆಲ್ಲಿ ಮೊಟ್ಟೆ ಹೊಡೆದಿದ್ದಾರೆ ಅನ್ನೋ ತೋರಿಸ್ಬೋದಾ ಸರ್? ಮೊಟ್ಟೆ ತಲೆಗೆ ಇಲ್ಲ ಹಿಂದ್ಗಡೆ ಹೊಡೆದ್ರು, ನನಗೆ ಗೊತ್ತಾಗಲಿಲ್ಲ ಎಲ್ಲಿದೆ ಅಂತೇಳಿ. ಬಟ್ ಹೊಡೆದಿದ್ದಾರೆ. ನೀವು ಇಲ್ಲಿ ಮುತ್ತಿಗೆ ಹಾಕಕ್ಕೆ ಬಂದಿದ್ರ ಸರ್? ಹಿಂಗೆ ಇವು ಹೋರಾಟದ ಹಿನ್ನೆಲೆಯಲ್ಲಿ ನನಗೆ ಕಾಂಗ್ರೆಸ್ ಕಚೇರಿ ಎಲ್ಲಿದೆ ಅಂತ ನನಗೆ ಗೊತ್ತಿರಲಿಲ್ಲ. ನಮ್ಮ ಡ್ರೈವರು ಲೊಕೇಶನಲ್ಲಿ ಇಲ್ಲಿ ಇಳೀರಿ, ಈಗ ಲೆಫ್ಟ್ ಇಲ್ಲ ರೈಟ್ ಹೋಗಬೇಕು, ನಾನು ಇಲ್ಲಿ ಇಳಿಸ್ತೀನಿ ಅಂತೇಳಿ ಇಳಿದು ನಾನು ಹಿಂಗೆ ನೋಡ್ತಾ ಬರ್ತಾಯಿದ್ದು ನಮ್ಮವ್ರು ಯಾರಾದರೂ ಇದ್ದಾರೆ ಅಂತ. ಆದರೆ ನಾನು ಇಳಿದಿರೋದೇ ಕಾಂಗ್ರೆಸ್ ಕಚೇರಿ ಹತ್ರನೇ ಅಂತಕ್ಕಂಥದ್ದು ನನಗೆ ಗೊತ್ತಾಗಲಿಲ್ಲ. ಈಗ ಕಾಂಗ್ರೆಸ್ ಕಾರ್ಯಕರ್ತರ ನಡೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ನಿಮ್ಮ ಅಭಿಪ್ರಾಯ ಏನು ನೋಡಿ, ಕಾರ್ಯಕರ್ತರ ಆಕ್ರೋಶದ ಕಾಂಗ್ರೆಸ್ ಕಾರ್ಯಕರ್ತರು ನೂರಾರು ಜನ ಶಾಸಕರಿದ್ದರೆ ಗಲಾಟೆ ಮಾಡಿ, ಹಾಗಾಗಿ ಇದನ್ನು ಗುಂಡಾ ರೀತಿ ವರ್ತನೆಯನ್ನು ಖಂಡಿಸ್ತೇನೆ. ಗೂಂಡಾಗಿರಿಯನ್ನ ಕಾಂಗ್ರೆಸ್ ಕಾರ್ಯಕರ್ತರು ಗೂಂಡಾಗಿರಿ ಮಾಡ್ತಾ ಇದ್ದಾರೆ, ಅದನ್ನ ನಾನು ಖಂಡಿಸ್ತೀನಿ ಅನ್ನುವಂತ ಮಾತನ್ನ ಶಾಸಕ ಬಿ.ಪಿ. ಹರೀಶ್ ಅವರು ಹೇಳಿರುವಂತದ್ದು. ಮತ್ತೊಂದು ಕಡೆಗೆ ನೀಟ್ ವಿರುದ್ಧ ಏನು ಕಾಂಗ್ರೆಸ್ನ ವಿರುದ್ಧ ಬಿಜೆಪಿ ಪ್ರೊಟೆಸ್ಟ್ ಮಾಡ್ತಾ ಇದೆ, ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಪ್ರೊಟೆಸ್ಟ್ ನಡೀತಾ ಇದೆ. ಒಂದ್ ರೀತಿ ರಾಜಕೀಯ ಹೈಡ್ರಾಮಾ ಇಲ್ಲಿ ಕ್ರಿಯೇಟ್ ಆಗ್ತಾ ಇರೋದು. ನಮ್ಮ ಜೊತೆಗೆ ಬಿ.ಪಿ. ಹರೀಶ್ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ನೀವು ಬಿಜೆಪಿ ಕಚೇರಿಗೆ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಕ್ ಬಂದಿದ್ರಿ. ನಿಮ್ಮ ವಿರುದ್ಧನೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಘೋಷಣೆಯನ್ನು ಕೂಗಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಇಲ್ಲ, ನನಗೆ ಕಾಂಗ್ರೆಸ್ ಕಚೇರಿ ಎಲ್ಲಿದೆ ಅಂತ ಗೊತ್ತಿಲ್ಲ. ನಮ್ಮ ಡ್ರೈವರು ಲೊಕೇಶನ್ನಲ್ಲಿ ಇಲ್ಲಿ ತೋರಿಸ್ತಾ ಇದೆ ಅಂದ ತಕ್ಷಣ ನಾನು ಇಳಿದೆ. ಲೊಕೇಶನ್ ಇಲ್ಲೇ ತೋರಿಸ್ತಾ ಇದೆ ಅಂತಾಗ ನಾನು ಇಳಿದೆ. ಸಂಪೂರ್ಣವಾಗಿ ನನಗೆ ಮಾಹಿತಿ ಇರಲಿಲ್ಲ. ನಾನು ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಗುಂಡಾ ರೀತಿಯ ವರ್ತನೆಯನ್ನು ಮಾಡಿದರು. ಸರ್, ಎಲ್ಲೆಲ್ಲಿ ಮೊಟ್ಟೆ ಹೊಡೆದಿದ್ದಾರೆ ಅನ್ನೋ ತೋರಿಸ್ಬೋದಾ ಸರ್? ಮೊಟ್ಟೆ ತಲೆಗೆ ಇಲ್ಲ ಹಿಂದ್ಗಡೆ ಹೊಡೆದ್ರು, ನನಗೆ ಗೊತ್ತಾಗಲಿಲ್ಲ ಎಲ್ಲಿದೆ ಅಂತೇಳಿ. ಬಟ್ ಹೊಡೆದಿದ್ದಾರೆ. ನೀವು ಇಲ್ಲಿ ಮುತ್ತಿಗೆ ಹಾಕಕ್ಕೆ ಬಂದಿದ್ರ ಸರ್? ಹಿಂಗೆ ಇವು ಹೋರಾಟದ ಹಿನ್ನೆಲೆಯಲ್ಲಿ ನನಗೆ ಕಾಂಗ್ರೆಸ್ ಕಚೇರಿ ಎಲ್ಲಿದೆ ಅಂತ ನನಗೆ ಗೊತ್ತಿರಲಿಲ್ಲ. ನಮ್ಮ ಡ್ರೈವರು ಲೊಕೇಶನಲ್ಲಿ ಇಲ್ಲಿ ಇಳೀರಿ, ಈಗ ಲೆಫ್ಟ್ ಇಲ್ಲ ರೈಟ್ ಹೋಗಬೇಕು, ನಾನು ಇಲ್ಲಿ ಇಳಿಸ್ತೀನಿ ಅಂತೇಳಿ ಇಳಿದು ನಾನು ಹಿಂಗೆ ನೋಡ್ತಾ ಬರ್ತಾಯಿದ್ದು ನಮ್ಮವ್ರು ಯಾರಾದರೂ ಇದ್ದಾರೆ ಅಂತ. ಆದರೆ ನಾನು ಇಳಿದಿರೋದೇ ಕಾಂಗ್ರೆಸ್ ಕಚೇರಿ ಹತ್ರನೇ ಅಂತಕ್ಕಂಥದ್ದು ನನಗೆ ಗೊತ್ತಾಗಲಿಲ್ಲ. ಈಗ ಕಾಂಗ್ರೆಸ್ ಕಾರ್ಯಕರ್ತರ ನಡೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ನಿಮ್ಮ ಅಭಿಪ್ರಾಯ ಏನು? ನೋಡಿ, ಕಾರ್ಯಕರ್ತರ ಆಕ್ರೋಶದ ಕಾಂಗ್ರೆಸ್ ಕಾರ್ಯಕರ್ತರು ನೂರಾರು ಜನ ಶಾಸಕರಿದ್ದರೆ ಗಲಾಟೆ ಮಾಡಿ, ಹಾಗಾಗಿ ಇದನ್ನು ಗುಂಡಾ ರೀತಿ ವರ್ತನೆಯನ್ನು ಖಂಡಿಸ್ತೇನೆ. ಗೂಂಡಾಗಿರಿಯನ್ನ ಕಾಂಗ್ರೆಸ್ ಕಾರ್ಯಕರ್ತರು ಗೂಂಡಾಗಿರಿ ಮಾಡ್ತಾ ಇದ್ದಾರೆ, ಅದನ್ನ ನಾನು ಖಂಡಿಸ್ತೀನಿ ಅನ್ನುವಂತ ಮಾತನ್ನ ಶಾಸಕ ಬಿ.ಪಿ. ಹರೀಶ್ ಅವರು ಹೇಳಿರುವಂತದ್ದು. ಮತ್ತೊಂದು ಕಡೆಗೆ ನೀಟ್ ವಿರುದ್ಧ ಏನು ಕಾಂಗ್ರೆಸ್ನ ವಿರುದ್ಧ ಬಿಜೆಪಿ ಪ್ರೊಟೆಸ್ಟ್ ಮಾಡ್ತಾ ಇದೆ, ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಪ್ರೊಟೆಸ್ಟ್ ನಡೀತಾ ಇದೆ. ಒಂದ್ ರೀತಿ ರಾಜಕೀಯ ಹೈಡ್ರಾಮಾ ಇಲ್ಲಿ ಕ್ರಿಯೇಟ್ ಆಗ್ತಾ ಇರೋದು.